ಖಾಸಗಿ ಶಾಲೆಗಳ ಪ್ರವೇಶ ಶುಲ್ಕ ಹೆಚ್ಚಳಕ್ಕೆ ಆಕ್ರೋಶ, ಸಂಘಟನೆಗಳಿಂದ ಪ್ರತಿಭಟನೆ ಎಚ್ಚರಿಕೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ದಿನಾಂಕ ಜುಲೈ 10, 2024ರಂದು ತಾಲೂಕು ಕಚೇರಿ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಅಂಬರೀಶ್ ಜೆಕೆ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಯಿತು. ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದು, ಕಾಲೇಜಿನ ವ್ಯಾಪ್ತಿ DDPI ಅವರ ವ್ಯಾಪ್ತಿಗೆ ಬರ್ತಾ ಇರುವ ಕಾರಣ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಸಂಸ್ಥೆಯವರನ್ನು ಆಹ್ವಾನಿಸಲಾಗಿದೆ. ಆದರೆ ಇಲ್ಲಿ ಶಾಲಾ ಕೆಲ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು ಮಾತ್ರ ಬಂದಿದ್ದಾರೆ. ಆದರೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಎಲ್ಲ ಸಂಸ್ಥೆಯ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಬಂದಿಲ್ಲ. ಇದು ಸಮಂಜಸವಲ್ಲದ ಸಭೆಯಾಗಿದೆ. ದಯವಿಟ್ಟು ಮುಂದಿನ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಹಾಗೂ ಎಲ್ಲ ಶಿಕ್ಷಣ ಸಂಸ್ಥೆಗಳು ತೆಗೆದುಕೊಳ್ಳುವ ಶಾಲೆಗಳ ಶುಲ್ಕ ದ್ವಾರದ ಸೂಚನಾ ಫಲಕದಲ್ಲಿ ಹಾಕಿರಬೇಕು ಮತ್ತು ಪರೀಕ್ಷೆ ಸಮಯದಲ್ಲಿ ಶಾಲೆಗಳ ಶುಲ್ಕ ನೆಪ ಮಾಡಿ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡಬಾರ್ದು. ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಕಾರ ನಿಗದಿಪಡಿಸಿದ ಶಾಲಾ ಶುಲ್ಕ ತೆಗೆದುಕೊಳ್ಳಬೇಕು. ಇಲ್ಲದೇ ಇದ್ದರೆ ಎಲ್ಲ ಸಂಘಟನೆಯಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಅಂತ DSS ಜಿಲ್ಲಾ ಸಂಚಾಲಕ ಬುದ್ಧಿ ಮರಿಸ್ವಾಮಿ ಅವರು ಹೇಳಿದರು. ವಿದ್ಯಾರ್ಥಿಗಳ ಫೀಸ್ ಜೊತೆಗೆ ತರಗತಿಗಳಿಗೆ ತಕ್ಕಂತೆ ಶಾಲಾ ಬ್ಯಾಗ್ ತೂಕ ಕಡಿಮೆಗೊಳಿಸಿ ಅಂತ KS ಜಯಪ್ರಕಾಶ್ ಅವರು ತಿಳಿಸಿದರು. ಸಭೆಯಲ್ಲಿ DSS ಜಿಲ್ಲಾ ಮುಖಂಡರಾದ ಬುದ್ಧಿ ಮರಿಸ್ವಾಮಿ, CPI ಲಿಬರೇಷನ್ ಪಕ್ಷದ ಕಾರ್ಯದರ್ಶಿ G ಮಲ್ಲಿಕಾರ್ಜುನ್, ASI ಸಂಘದ ರಾಜ್ಯ ಸಂಚಾಲಕ ಸಂತೋಷ್ ಗುಳಿದಟ್ಟಿ, ರೈತ ಮುಖಂಡರಾದ ಭರಮಪ್ಪ, ಜಯಪ್ರಕಾಶ್ ನಾಯಕ್ ಹಾಗೂ ಇತರ ಸಂಘಟನೆಯವರು ಸರ್ಕಾರದ RTE ನಿಯಮದಂತೆ ಶಾಲಾ ಶುಲ್ಕ ಪಾವತಿಸಿಕೊಳ್ಳಬೇಕು. ನಿಯಮ ಬಾಹಿರವಾಗಿ ಅನಾವಶ್ಯಕ ಹೆಚ್ಚಿನ ಶಾಲಾ ಶುಲ್ಕ ವಸೂಲಿ ಮಾಡಿ ಪಾವತಿಸಿಕೊಂಡರೆ ಅದರ ಬಗ್ಗೆ ದೂರುಗಳು ಬಂದಲ್ಲಿ ನಿಯಮಾನುಸಾರ ಕ್ರಮಕ್ಕೆ ವರದಿ ಸಲ್ಲಿಸಲಾಗುವುದು ಅಂತ ತಹಶೀಲ್ದಾರ್ ಎಚ್ಚರಿಸಿದರು. ಸಭೆಯಲ್ಲಿ ECO S ನಿಂಗಪ್ಪ, ಅಜ್ಜಪ್ಪ, CRP ಪಟ್ಟಣದ ಖಾಸಗಿ ಶಾಲೆಗಳ ಮುಖ್ಯ ಗುರುಗಳು ಹಾಜರಿದ್ದರು. ಸೀಮಾ ಗುರುಬಸವ ಸ್ವಾಗತಿಸಿ ನಿರ್ವಹಿಸಿದರು ಹಾಗೂ ವರದಿ Y ಮಹೇಶ್ ಕುಮಾರ್ ಕೊಟ್ಟೂರು. ಸರ್ ಇದು ಹೈಸ್ಕೂಲಿಗೆ 20,000 ಸರ್ ಟೀಚರ್ಗೆ, ಪ್ರೈಮರಿ 16,000 ಎಲ್ಲ ಆರ್ ಈಕ್ವಲ್ ಇಲ್ಲ ಸರ್. ಒಂದು ಶಾಲೆಗೆ ಪ್ರೈಮರಿ ಟೀಚರ್ ಸರ್ 16,000, ಹೈಸ್ಕೂಲ್ನಲ್ಲಿ 20,000 ಒಂದೇ ಸ್ಯಾಲರಿ ಕೊಡ್ತಾರೆ ಅಂತ ಕೇಳಿ. ಒಂದೇ ಸ್ಯಾಲರಿ 16,000 20,000. ಹಾಂ, ಎಲ್ಲ ಸೀನಿಯರ್ ಜೂನಿಯರ್ ಮಿಕ್ಸ್ ಮಾಡಿ. ರೈಟ್, ಓಕೆ. ಮತ್ತೆ ಇನ್ನೊಂದು ಕಲಿಸಿ ಅದೇ ಸರ್ ಒಂದೇ ತರಗತಿ ಇವೆಲ್ಲ ಹೇಳ್ತೀನಿ ಸರ್. 1ರಿಂದ 5ನೇ ತರಗತಿಗೆ 26,000, 6 ಮತ್ತು 7ನೇ ಕ್ಲಾಸಿಗೆ 27,700. ಅದೇ ಮತ್ತೆ ಇನ್ನು ಎಕ್ಸ್ಟ್ರಾ ಅಂದ್ರೆ ಸರ್ ಏನು ಸ್ಕಿಲ್ಸ್ಗಳಿಗೆ ಮಾತ್ರ ಸ್ಕಿಲ್ಸ್ ಮಸ್ಟರ್ ದುಡ್ಡು ಸರ್ ಬೇಕಾದ್ರೆ ತಗೋಬಹುದು. ಅದಕ್ಕೆ ಎಷ್ಟು ಸರ್ ಫೀಸ್ ಒಂದು ಸ್ಕಿಲ್ಗೆ 3,000 ಸರ್ 3 ಸ್ಕಿಲ್ ಇದಾವೆ ಸರ್ ಇಲ್ಲಿ. CTD ಅಂತ ಒಂದಿದೆ, ಒಂದು ಫೈನಾನ್ಷಿಯಲ್ ಲಿಟರೇಚರ್ ಅಂತ ಒಂದಿದೆ, ಕೋಡಿಂಗ್ ಅಂತ ಒಂದಿದೆ. ಈ ಮೂರಲ್ಲಿ ಅವ್ರು ತಗೊಂಡು ಏನಿರುತ್ತೆ ಅವ್ರು ತಗೊಂಡು ದಯಮಾಡಿ ಏನೇನೋ ಸ್ಕಿಲ್ ಅಂತ ಮಾಡಿ ಹುಡುಗರು ಬೇಸಿಕ್ ಓದಿದ್ದೆ ಹಾಳು ಮಾಡಿಡ್ರಿ ಸರ್. ಮತ್ತೆ ಬೇಸಿಕ್ ಎಜುಕೇಶನ್ ಅದನ್ನ ಮಾಡ್ತಾ ಬಿಡ್ತಾರೆ ಹುಡುಗರು. ಅದು ಏನೇನೋ ಸ್ಕಿಲ್ ಇಡ್ರಿ, ಸ್ಕಿಲ್ ಇಡ್ರಿ. ನಾವು ದಯಮಾಡಿ ಸ್ಕಿಲ್ ಬೇಡ. ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬಿಟ್ಟು ಅವ್ರು ಹೇಳಿದ ಮೇಲೆ ನಾವು ತಗೊಂಡಿರೋದು. ಓಕೆ, ಅದನ್ನ ಮಾಡಿ ಪೇರೆಂಟ್ಸ್ ಒಪ್ಪಿಗೆ ತಗೊಂಡಿಲ್ಲ ಸರ್, ನಾವಾಗಿ ನಾವು ಮಾಡ್ತಾ ಇದ್ದೀವಿ. ತಗೊಂಡ್ರೆ ಒಳ್ಳೇದು. ಪೇರೆಂಟ್ಸ್ಗೆ ಸ್ಕಿಲ್ ಕೊಟ್ಟರೆ ನಾವು ಅವ್ರು ಕಟ್ಟಿರುತ್ತಾನೆ ಸರ್, ನಾವು ಕಲ್ಸಕ್ಕೆ ಸಾಧ್ಯ. ಹಾಗಾಗಿ ಅವ್ರಿಂದ ನಾವು ಕೇಳ್ಕೊಂಡು ಅವ್ರು ತಗೊಂಡ್ರೆ ಅಂದ್ಮೇಲೆ ನಮ್ಗೆ ಬೇಕು ಅಂದ್ಮೇಲೆ ನಾವು ಇಂಪ್ಲಿಮೆಂಟ್ ಮಾಡಿರೋದು. ದಯಮಾಡಿ ಅದಕ್ಕೆ ಸಪ್ರೇಟ್ ಬಿಲ್ ಹಾಕಿ ಸರ್. ಈಗ ಪ್ರಾಬ್ಲಮ್ ಈಗ ಬಂದಿರೋ ಶಿಕ್ಷಣ ಸಂಸ್ಥೆ ಮ್ಯಾನೇಜ್ಮೆಂಟ್ ಯಾರು ಬಂದಿಲ್ಲ, ಸ್ಕೂಲ್ ಹೆಡ್ ಮಾಸ್ಟರ್ ಬಂದಿಲ್ಲ. ಹೋರಾಟ ಹೇಳಿದಾಗ ಅವ್ರ ಏನು ಆಗ್ತಿಲ್ಲ. ಅವ್ರ ಶಿಕ್ಷಣ ನಾವು ಸಂಸ್ಥೆ ಮ್ಯಾನೇಜ್ಮೆಂಟ್ ಕರೆಸ್ರು ಅಂತ ಹೇಳಿ ಬರ್ದ್ರದ ಹಂಗೆ ನಾವು ಮ್ಯಾನೇಜ್ಮೆಂಟ್ ಕರೆಸ್ರಿ ಅಂತ ಅವ್ರು ಅದನ್ನ ಫೀಸ್ ಸ್ಟ್ರಕ್ಚರ್ ಮಾಡೋದು. ಪ್ರಿನ್ಸಿಪಲ್ ಇವ್ ಬಂದಾರ ಹೆಡ್ ಮಾಸ್ಟರ್ ಏನ್ ಮಾಡ್ತಾರ, ನಾವೇನ್ರಿ ಇಲ್ಲಿ ಹೇಳ್ತೀವಿ ಅಲ್ಲಿ ಹೋಗಿ ಹೇಳ್ತೀವಿ ಅಂತಾರೆ. ಅವ್ರು ಸಿಗೋದಿಲ್ಲ. ನೋಡ್ರಿ, ಫೀಸ್ ಕಟ್ಸ್ಕೊಳಕ್ ಮಾತ್ರ ಹೆಡ್ ಮಾಸ್ಟರ್ ಬೇಕು. ಫೀಸ್ ಕಟ್ಸ್ಕೊಳಕ್ ಹೆಡ್ ಮಾಸ್ಟರ್ ಬೇಕು. ಅದನ್ನ ಪ್ರಶ್ನೆ ಮಾಡಿ ಕೇಳಕ್ ಇಲ್ರಿ, ನಮ್ಗೆ ಏನು ಗೊತ್ತಿಲ್ಲ, ಮತ್ತೆ ನಾವು ಮ್ಯಾನೇಜ್ಮೆಂಟ್ ಕೇಳ್ತೀವಿ ಅಂತ ಆಡೋದು ಎಲ್ಲ ಒಂದು ತಿಂಗಳು ಓಡ್ತೈತಿ. ಆ ಸಮಸ್ಯೆ ಹಂಗೆ ಸಮಸ್ಯೆ ಆಗಿರ್ತದೆ. ಇದು ಕಾಲೇಜ್, ಇದು ಸ್ಕೂಲಿಂದ ಇಷ್ಟ ಐತಿ, ಕಾಲೇಜ್ ದೊಡ್ಡ ಬ್ರಹ್ಮಾಂಡ ಐತಿ. ಈಗ ನಾವು ಅದಕ್ಕೋಸ್ಕರ ನಾವು ಬರೇ ಸ್ಕೂಲಿಂಗ್ ಮಾಡೋದ್ರಿಂದ ನಮಗೆ ಇದಿಲ್ಲ. ಕಾಲೇಜ್ಗಳದ್ದು ಬಹಳ ಅತಿ ಹೆಚ್ಚು ಯಾಕಂದ್ರೆ ಇಡೀ ಕರ್ನಾಟಕ ನಂಬರ್ 1 ಕಾಲೇಜ್ ಅಂತ ಹಿಂದೂ ಕಾಲೇಜಾಗ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ದೊಡ್ಡ ಇದು ಮಾಡ್ತಾರೆ.